कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। विष्णुपत्नि महामाये महापुरुषलक्षणे प्रिये था मे महाभागे लोकमातर नमोस्तुते। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्थो भगवत्कार्यसाधकः। न देवादण्डमादाय रक्षन्ति पशुपालवत् यं तु रक्षितुमिच्छन्ति बुद्ध्या संयोजयन्ति तम्। श्रीगुरुभ्यो नमः। सर्वेभ्यः श्रोतृभ्यः सकुटुम्बेभ्यः सपरिवारेभ्यश्च विजयदशमी निमित्तकाः शुभाशयाः अत्र आवेद्यन्ते। अथ अस्मिन् दिवसे आकर्ण्यमानः भागः पञ्चमः ऐदनेद्दु मौसले पर्वणि। तत्र दक्षिणभारतस्य पाठे पञ्चमः अध्यायः, उत्तरभारतस्य च चतुर्थः अध्यायः समाप्तः अस्थात् गते दिवसे। कृष्णः परं धाम निर्ययौ इति गते दिवसे कथा प्राश्रूयत। कश्चन लुब्धकः जरानामकः कृष्णस्य पादं मृगं शङ्कमानः बाणेन विव्याध। तत्र च चतुर्भुजं तं पुरुषं दृष्ट्वा भीतः तस्य पादयोः पपात। भगवानपि तं समाश्वास्य तं सशरीरं स्वर्गं प्रेषयामास। स्वयं च वैकुंठं ಪ್ರಯಯೌ. ಜರ ಅನ್ನುವ ಬೇಡನೊಬ್ಬನ ಬಾಣದ ಏಟನ್ನು ತಿಂದು ಕೃಷ್ಣ ಪರಂಧಾಮಕ್ಕೆ ಹೋದ ಅಂತ ಕಥೆಯನ್ನು ನೋಡಿದ್ವಿ. ಇದು ಜರ ಅಂತ ಸ್ತ್ರೀಲಿಂಗವೋ, ಜರ ಅಂತ ಪುಲ್ಲಿಂಗವೋ, ಜರಹ ಜರವು ಜರಾಹ ಅಂತ ಪುಲ್ಲಿಂಗವೋ, ಅಥವಾ ಜರಾ ಜರೇ ಜರಾಹ ಅಂತ ಸ್ತ್ರೀಲಿಂಗವೋ ಈ ಬೇಡನನ್ನು ಹೇಳುವಂತಹ ಹೆಸರು ಅಂತ ಇಲ್ಲೊಂದು ಜಿಜ್ಞಾಸೆ ನಮಗೆ ಮೂಡ್ತದೆ. ತಾತ್ಪರ್ಯ ನಿರ್ಣಯದಲ್ಲಿ ದೃಷ್ಟ್ವಾ ಜರಾ ನಾಮ ಸಸರ್ಜ ಶಲ್ಯಂ, ಅವನಿಗೆ ಜರ ಅಂತ ಹೆಸರಿತ್ತು ಅಂತ ಜರಾ ಅಂತನೇ ಇದೆ. ಜರಾ ವಿದ್ಯತ್ ಪಾತತಲೆ ತ್ವರಾವಾನ್, ಜರಾ ಅಂತನೇ ಆಗಬೇಕು ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾಗಿ ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ಈಗ ದಕ್ಷಿಣ ಭಾರತದ ಪಾಠಗಳಲ್ಲಿ ಜರೋ ವಿದ್ಯತ್ ಅಂತ ಪಾಠ ಇದೆ. ಆದರೆ ಆ ಪಾಠ ಸರಿಯಾಗುವುದಿಲ್ಲ ಅಂತಾರೆ ಗೋವಿಂದಾಚಾರ್ಯರು ಕೂಡ. ದಕ್ಷಿಣ ಭಾರತದ ಟಿ ಆರ್ ಕೃಷ್ಣಾಚಾರ್ಯರ ಪಾಠ ಮತ್ತು ವೈಷ್ಣವ ಪಾಠ ಅಲ್ಲಿ ಎರಡೂ ಕಡೆಯೂ ಕೂಡ ಈ 5ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕದಲ್ಲಿ ಜರೋ ವಿದ್ಯತ್ ಪಾದ ತಲೆ ತುರಾವಾನ್ ಅಂತಿದೆ. ಮುಂದೆ 27ನೇ ಶ್ಲೋಕದಲ್ಲಿ ಅದೇ 5ನೇ ಅಧ್ಯಾಯದಲ್ಲಿ ಪಾದವು ಜರೋ ಜಗ್ರಹೆ ಅಂತ ಪುಲ್ಲಿಂಗದಲ್ಲಿ ಪ್ರಯೋಗ ಇದೆ. ಆದರೆ ಉತ್ತರ ಭಾರತದ ಪಾಠದಲ್ಲಿ ಜರಾ ಜಗ್ರಹೆ, ಜರಾ ಅವಿದ್ಯತ್ ಅಂತಲೇ, ಹೀಗೆ ಜರ ಅಂತಲೇ ಸ್ತ್ರೀಲಿಂಗದಲ್ಲಿ ಪ್ರಯೋಗ ಇದೆ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹಾಗೆ ಪ್ರಯೋಗ ಮಾಡಿರುವುದರಿಂದ ಅದನ್ನೇ ಸ್ವೀಕಾರ ಮಾಡುವುದೇ ಯೋಗ್ಯ. ಗೋವಿಂದಾಚಾರ್ಯರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ದಾಕ್ಷಿಣಾತ್ಯ ಪಾಠ ಭ್ರಮಮೂಲ, ದಕ್ಷಿಣದ ಪಾಠ ಏನಿದೆ ಅದು ಭ್ರಾಂತಿ ಮೂಲಕವಾದ್ದು, ಅದು ಸ್ವೀಕಾರಕ್ಕೆ ಯೋಗ್ಯ ಅಲ್ಲ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸಂಪ್ರಾಪ್ತೋ ವೈ ಜರಾ ನಾಮ ತದಾ ತತ್ರ ಸ ಲುಬ್ಧಕಃ
ಮತ್ತು ಬ್ರಹ್ಮಪುರಾಣದ ಮಾತನ್ನು ಕೂಡ ಅವರು ಉದ್ಧರಿಸ್ತಾರೆ. ಆದ್ದರಿಂದ ಜರ ಅಂತ ದೀರ್ಘವಾಗಿ ಇಟ್ಕೊಳ್ಳುವುದೇ ಯೋಗ್ಯ. ಜರ ಅಂದರೆ ವಯಸ್ಸಾದವನು ಅಂತ ಅರ್ಥ. ಅದು ಪುಲ್ಲಿಂಗದಲ್ಲಿ ಜರಹ ಅಂತ ಆಗಬೇಕಾಗಿತ್ತು, ಜರ ಅಂತ ಹೇಗಾಯಿತು ಅಂತ ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಗೋವಿಂದಾಚಾರ್ಯರು. ಆತನ ತಾಯಿ ಆತನಿಗೆ ಪ್ರೀತಿಯಿಂದ ಜರ ಅಂತಾನೆ ಹೆಸರಿಟ್ಟಿದ್ದಿರಬೇಕು. ತನಯಾಮೀಪ್ಸಂತಿ ತನಯಂ ಲಬ್ಧ್ವಾ ತಮೇವ ತನಯಾಮಿವ ಅವೃದ್ಧಂ ವೃದ್ಧಮಿವ ಪ್ರೀತ್ಯ ಜರೇ ತ್ಯಾಜುಹಾವೇತಿ ಕಿಮನುಪಪನ್ನಂ. ಮಗಳು ಬೇಕಾಗಿದ್ದಿರಬಹುದು, ಮಗ ಹುಟ್ಟಿದ, ಅವನಿಗೇನೆ ಜರ ಅಂತ ಹೀಗೆ ಹೆಸರಿಟ್ಟಳು. ವಸ್ತುತಃ ಅವನು ಮುದುಕ ಏನಾಗಿರ್ಲಿಲ್ಲ, ಆದರೂ ಅವನನ್ನ ಆ ಥರ ಪ್ರೀತಿಯಿಂದ ಏನೋ ಹೆಸರಿಟ್ಟು ಕರಿತಾ ಇದ್ಲು. ಅದರಲ್ಲಿ ದೋಷ ಏನಿಲ್ಲ ಅಂತಾರೆ ಗೋವಿಂದಾಚಾರ್ಯ. ಭಾಗವತದಲ್ಲೂ ಕೂಡ ಲುಬ್ಧಕೋ ಜರಹ ಅಂತ 11ನೇ ಸ್ಕಂದದ 30ನೇ ಅಧ್ಯಾಯದ 33ನೇ ಶ್ಲೋಕದಲ್ಲಿ ಏನು ಪಾಠ ಇದೆ ಅದು ಸರಿಯಲ್ಲ. ಲುಬ್ಧಕೋ ಜರ ಅಂತ ಭಾಗವತದ ಪಾಠವೇ ಯೋಗ್ಯ. ಇಲ್ಲಿ ಮತ್ತೊಂದು ಸಾಧ್ಯತೆಯನ್ನು ಗೋವಿಂದಾಚಾರ್ಯ ಹೇಳ್ತಾರೆ. ಅದು ನಮಗೆಲ್ಲರಿಗೂ ಕೂಡ ಸುಲಭವಾಗಿ ಸಾಮಾನ್ಯ ಸಂಸ್ಕೃತ ಗೊತ್ತಿದ್ದವ್ರಿಗೂ ವೇದ್ಯ ಆಗುವಂಥದ್ದೇ. ಜರಾ ಜರೇ ಜರಾಹ ಅಂತ ಸ್ತ್ರೀಲಿಂಗ ಆಗಬಹುದು, ಅಥವಾ ಜರಾ ಜರೌ ಜರಾಹ ಅಂತ ಹೀಗೂ ಆಗ್ಬಹುದು. ವಿಶ್ವಪ ಅಂತ ಶಬ್ದ ಇದಂತೆ. ಪುಲ್ಲಿಂಗದಲ್ಲೇ ವಿಶ್ವಪ, ವಿಶ್ವಪೋ, ವಿಶ್ವಪಾಹ ಅಂತ ಶಬ್ದ ಇರೋದು ಎಲ್ರಿಗೂ ಗೊತ್ತಿದೆ. ಅದರಂತೆ ಜರಾ ಜರೌ ಜರಾಹ ಅಂತ ಹೀಗೆ ಆಗಬಹುದು. ಆಗಲಿಕ್ಕೆ ಏನು ಕೂಡ ತಪ್ಪಿಲ್ಲ ಅಂತ ಅದರ ಅಭಿಪ್ರಾಯ. ಕೃಷ್ಣನ ಈ ನಿರ್ಯಾಣ ಕಾಲದ ಒಂದು ಸಂದೇಶ, ಜೀವನದ ಕುರಿತಾಗಿ ನಮಗೆ ಸಿಗಬೇಕಾದಂಥ ಒಂದು ಸಂದೇಶದ ಬಗ್ಗೆ ಈಗ ನೋಡೋಣ. ಭಾಗವತದಲ್ಲೂ ಕೂಡ ಅಂಥದ್ದೊಂದು ಮಾತು ಕಂಡು ಬರ್ತದೆ. ದಾರುಕ ಕೃಷ್ಣನನ್ನ ನೋಡಬೇಕು ಅಂತ ಹುಡುಕಿಕೊಂಡು ಬಂದ. ಅಲ್ಲಿ ಅಶ್ವತ್ಥಮರದ ಬುಡದಲ್ಲಿ ಕೃಷ್ಣ ಕೂತ್ಕೊಂಡಿದ್ದನ್ನು ನಾವು ನೋಡಿದ. ಕೃಷ್ಣ ಕನಸನ್ನೆ ಮಾಡಿದಾಗ ಅವನ ಹತ್ರ ಇದ್ದಂಥ ಎಲ್ಲ ಆಯುಧಗಳು, ಗರುಡ ಧ್ವಜ ಮೊದಲಾದವು, ಅವನ ಶಾಂತ ಧನಸ್ಸು, ಇವೆಲ್ಲವೂ ಕೂಡ ಅಂತರಿಕ್ಷದಲ್ಲಿ ಕಣ್ಮರೆಯಾದವು ಅಂತ ವರ್ಣನೆ ಮಾಡ್ತಾರೆ. ಕೃಷ್ಣನಿಗೆ ನಮಸ್ಕಾರ ಮಾಡಿದ ಈ ದಾರುಕ ಅವನಿಗೆ ಹೇಳಿದ, ದ್ವಾರಕೆಗೆ ಹೋಗು, ನಾನು ಮತ್ತು ಬಲರಾಮ ಎಲ್ಲರೂ ಕೂಡ ಪರಂಧಾಮಕ್ಕೆ ಹೋಗಿದ್ದನ್ನು ಎಲ್ರಿಗೂ ತಿಳಿಸು. ಹೀಗೆ ದಾರುಕ ಆ ಕೃಷ್ಣನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋದ. ಆ ಅಶ್ವತ್ಥ ವೃಕ್ಷದ ಬುಡದಲ್ಲಿ ಕೃಷ್ಣ ಏನು ಕೂತ್ಕೊಂಡಿದ್ನಲ್ಲ, ಅಲ್ಲಿಗೆ ಬ್ರಹ್ಮ, ಶಿವ, ಪಾರ್ವತಿ, ಇಂದ್ರಾದಿ ದೇವತೆಗಳೆಲ್ಲ ಬಂದರು. ಸಂಯುಜ್ಯಾತ್ಮನಿ ಚಾತ್ಮಾನಂ ಪದ್ಮನೇತ್ರೇ ನೆಮೀಲಯತ. ಮುಂದೆ ಕೃಷ್ಣ ಪರಂಧಾಮಕ್ಕೆ ಹೋಗಿಬಿಟ್ಟ. ದೇವಾದಯ ಬ್ರಹ್ಮಮುಖಾ ಆವಿಶಂತಂ ಸ್ವಧಾಮನಿ ಅವಿಜ್ಞಾತಗತಿಂ ಕೃಷ್ಣಂ ದದೃಶುಶ್ಚಾತಿ ವಿಸ್ಮಿತಾ. ದೇವತೆಗಳೆಲ್ಲ ಕೃಷ್ಣ ಪರಂಧಾಮಕ್ಕೆ ಹೋಗುವುದನ್ನು ನೋಡಿ ಆಶ್ಚರ್ಯದಿಂದ ಮೂಕರಾದರು, ತಮ್ಮ ತಮ್ಮ ಲೋಕಕ್ಕೆ ಹೊರಟೋದ್ರು. ಕೃಷ್ಣ ಮಾಡಿರುವಂತಹ ಅನೇಕ ಲೀಲೆಗಳಲ್ಲಿ ಇದೊಂದಷ್ಟೇ. ಮಾಯಾವಿಡಂಬನಮವೈಹಿ ಯಥಾ ನಟಸ್ಯ. ಅವನಿಗೆ ಈ ಬೇಡದವನು ಬಾಣದಿಂದ ಹೊಡೆಯುವುದನ್ನ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಏನಿಲ್ಲ, ಖಂಡಿತವಾಗಿಯೂ ಅವನು ಅದಕ್ಕೆ ಸಮರ್ಥನೆ ಆಗಿದ್ದ. ಹಿಂದೆ ತನ್ನ ಗುರುಗಳ ಪುತ್ರ ಸಾಂದೀಪನಿ ಗುರುಗಳ ಮಗ ಸತ್ತು ಯಮಲೋಕಕ್ಕೆ ಹೋದವನನ್ನ ಮತ್ತೆ ಕರ್ಕೊಂಡು ಬಂದಿದ್ದ. ದ್ವಾರಕೆಯ ಒಬ್ಬ ಬ್ರಾಹ್ಮಣ ಆತ ತನ್ನ ಗೋಳನ್ನು ಹೇಳ್ಕೊಂಡಾಗ ಮೇಲಿನ ಮೇಲೆ ಸಾಯ್ತಾ ಇದ್ದಂತಹ ಆತನ ಮಕ್ಕಳನ್ನ ಬದುಕಿಸಿದ. ಯಮಲೋಕಕ್ಕೆ ಹೋಗಿ ಕರ್ಕೊಂಡು ಬಂದ.
ದೇವಲೋಕಕ್ಕೆ ಹೋಗಿ ಕರ್ಕೊಂಡು ಬಂದಿದ್ದ. ಇಂಥ ಸರ್ವಶಕ್ತನಾದಂಥ ಭಗವಂತನಿಗೆ ಕಿಂ ಸ್ಯಾದ್ ಅನೀಶ್ವರ ಅಥೋ ಮೃಗಯೋ ಸ್ವದೇಹೇ, ಆ ಬೇಡರಾದವನೊಬ್ಬ ಹೊಡಿಲಿಕ್ಕೆ ಬಂದಾಗ ಅವನ ಕೈಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಇವನಿಗೆ ಸಾಧ್ಯ ಆಗೋದಿಲ್ಲೇನು? ಅವನ ಲೀಲೆ ಮಾತ್ರ. ಈ ಪರಂಧಾಮದ ವೃತ್ತಾಂತವನ್ನ ಯಾರು ಪಾರಾಯಣ ಮಾಡ್ತಾರೆ, ಅನುಸಂಧಾನಕ್ಕೆ ತಂದ್ಕೋತಾರೆ, ಅವರು ಕೂಡ ಪರಂಧಾಮಕ್ಕೆ ಹೋಗ್ತಾರೆ. ಹಿಂದೆ ಹರಿವಂಶವೊಂದನ್ನ ಪ್ರವಚನ ಮಾಡುವಾಗ ಈ ಕೃಷ್ಣನ ಪರಂಧಾಮದ ಕುರಿತಾಗಿ ನಾನು ಆಲೋಚನೆ ಮಾಡಿದ್ದೆ. ಇದೊಂದು ಅದ್ಭುತವಾದ ಸಂಗತಿ. ಜೀವನ ಹೇಗೆ ಅಶಾಶ್ವತವಾದದ್ದು, ಮತ್ತೆ ಪ್ರತಿಯೊಬ್ಬ ಜೀವನ ಕೂಡ ಹೇಗೆ ಒಬ್ಬಂಟಿ ಅಂತ ಅನ್ನೋದನ್ನ ಕೃಷ್ಣ ತನ್ನ ಜೀವನದಲ್ಲಿ ಹೀಗೆ ಮಾಡಿ ತೋರಿಸಿದ. ಅವನಿಗೆ 16,108 ಜನ ಪತ್ನಿಯರಿದ್ರು. 9ನೇಯವಳಾಗಿ ಕುಬ್ಜಾ ಕೂಡ ಇದ್ಲು. ಅದಷ್ಟೇ ಅಲ್ಲದೆ ಆತ ಮಥುರಾ ವೃಂದಾವನಗಳಲ್ಲಿದ್ದಾಗ ಅನೇಕ ಜನ ಪ್ರೇಯಸಿಯರು ಕೂಡ ಆತನಿಗಿದ್ರು. ಕನಿಷ್ಠ 11,77,189 ಜನ ಮಕ್ಕಳಿದ್ರು. 16,108 ಜನ ಸ್ತ್ರೀಯರಲ್ಲಿ 10 ಗಂಡು, ಒಂದೊಂದು ಹೆಣ್ಣು ಮಗುವನ್ನ ಆತ ಪಡ್ಕೊಂಡಿದ್ದ. ಕುಬ್ಜೆಯಲ್ಲಿ ವಿಶೋಕ ಅನ್ನುವಂಥ ಒಬ್ಬ ಮಗನನ್ನ ಪಡ್ಕೊಂಡಿದ್ದ. ಹೀಗೆ ಈ ಮಕ್ಕಳಲ್ಲದೆ ತಾಸ್ವತ್ರತೆಯ ಜನಿತಾಹ 10,00,000 ಪುತ್ರಾಹ. ವೃಂದಾವನದಲ್ಲಿ ಆತ ಇದ್ದಾಗ ಮಥುರೆಗೆ ಬರೋಕ್ಕಿಂತ ಮುಂಚೆನೆ 10,00,000 ಜನ, ನಾರಾಯಣ ಸೈನ್ಯ ಅಂತ ಹೆಸರು ಪಡ್ಕೊಂಡಂತ 10,00,000 ಜನ ಮಕ್ಕಳು ಆತನಿಗಿದ್ರು. ಆ 10,00,000 ಜನ ಮತ್ತೆ ಈಗ 16,108, ಅವರಲ್ಲಿ ಪ್ರತಿಯೊಬ್ಬರಲ್ಲೂ 11 ಜನ ಮಕ್ಕಳು ಹುಟ್ಟಿದ್ದು. ಒಬ್ಬ ವಿಶೋಕ ಅಂತ ಕುಬ್ಜೆಯ ಮಗ. ಎಲ್ಲ ಸೇರಿ 11,77,189 ಜನ ಮಕ್ಕಳು ಆತನಿಗೆ ಅತ್ಯಂತ ಕಡಿಮೆ ಅಂದ್ರೂ ಇದ್ರು. ಆದರೆ ಈ ಪರಂಧಾಮಕ್ಕೆ ಹೋಗುವ ಸಂದರ್ಭದಲ್ಲಿ ಆತನ ಜೊತೆಗೆ ಯಾವ ಪ್ರೇಯಸಿಯೂ ಇರಲಿಲ್ಲ, ಯಾವ ಪತ್ನಿಯೂ ಇರಲಿಲ್ಲ. ಸ್ವಯಂ ಲಕ್ಷ್ಮೀ ಸ್ವರೂಪರಾದಂತಹ ರುಕ್ಮಿಣಿ ಸತ್ಯಭಾಮೆಯರೂ ಇರಲಿಲ್ಲ. ರಾಧೆ ಅಂತ ಯಾವ್ಯಾವ ಪುರಾಣಗಳಲ್ಲಿ ಯಾವ ಮತ್ತೊಬ್ಬ ಪ್ರೇಯಸಿಯನ್ನು ವರ್ಣನೆ ಮಾಡ್ತಾರೆ, ಅವಳು ಕೂಡ ಅಲ್ಲಿ ಇರಲಿಲ್ಲ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ತೀರಿಕೊಳ್ಳುವಾಗ ಮಕ್ಕಳು ಮೊಮ್ಮಕ್ಕಳು ಯಾರು ಅಲ್ಲಿರ್ತಾರೆ. ಆತನ ಬಾಯಿಗೆ ಗಂಗಾ ನೀರು ಹಾಕೋದು, ಮತ್ತೊಂದೇನೋ ಮಾಡೋದು, ಇಂಥ ಸೇವೆಗಳನ್ನು ಮಾಡ್ತಿರ್ತಾರೆ. ಈ 11,77,189 ಮಕ್ಕಳ ಪೈಕಿ ಯಾವ ಒಬ್ಬನೂ ಅಲ್ಲಿರ್ಲಿಲ್ಲ. ಅಂತ್ಯಕಾಲದಲ್ಲಿ ದಾರುಕ ಸಾರಥಿ, ಅವನಿಗೆ ದಾರುಕ ಸಾರಥಿ, ಉದ್ಧವ ಮಂತ್ರಿ, ಅತ್ಯಂತ ಆಪ್ತನಾದಂಥ ಅರ್ಜುನ, ಅವನಿರ್ಲಿಲ್ಲ. ಪ್ರತಿಜಾನೇ ಪ್ರಿಯೋಸಿಮೆ, ನೀನು ನನಗೆ ಅತ್ಯಂತ ಪ್ರಿಯ ಅಂತ ಅರ್ಜುನನ ಬಗ್ಗೆ ಇವನು ಹೇಳ್ತಿದ್ದ. ಅಂಥ ಅರ್ಜುನ ಅಲ್ಲಿರ್ಲಿಲ್ಲ. ಬಲರಾಮ ಇರಲಿಲ್ಲ, ತಂದೆ ತಾಯಿ ಇರಲಿಲ್ಲ. ಆತನ ಜೊತೆಗಿದ್ದವರು ದೇವತೆಗಳು ಮಾತ್ರ. ನಾವು ಇದರಿಂದ ಕಲಿಯಬೇಕಾದ ಸಂಗತಿಗಳಿವೆ. ಆತನ ಕಣ್ಣೆದುರಿಗೆ ಆತನ ಪ್ರದ್ಯುಮ್ನ ಮೊದಲಾದ ಮಕ್ಕಳು ಹೊರಟೋದ್ರು. ಪ್ರದ್ಯುಮ್ನ, ಅನಿರುದ್ಧ ಮೊಮ್ಮಗ, ಸಾಂಬ ಮೊದಲಾದಂಥ ಮಕ್ಕಳು ಅವರೆಲ್ಲರೂ ಸತ್ತು ಹೋದ್ರು, ಪರಸ್ಪರ ಬಡಿದಾಡಿಕೊಂಡ್ರು. ಬದುಕಿಸುವುದೇ ಆಗಿದ್ರೆ ಆತ ಹೇಗೂ ಇವ್ರನ್ನೆಲ್ಲ ಬದುಕಿಸ್ಬೋದಿತ್ತು. ಆದರೆ ಬದುಕಿಸುವ ಆಲೋಚನೆ ಇರಲಿಲ್ಲ ಅವನಿಗೆ. ಈಗಾಗಲೇ ನೋಡಿದ್ದೀವಿ ಅದನ್ನ. ಗುರುಗಳ ಮಗ ಸಾಂದೀಪನಿ ಗುರುಗಳ ಮಗನನ್ನ ಬದುಕಿಸಿದ. ಸತ್ತೇ ಹುಟ್ಟಿದ್ದಂಥ ಪರೀಕ್ಷಿತನನ್ನ ಬದುಕಿಸಿದ್ದ. ಸತ್ತೇ ಹೋದಂಥವ್ರನ್ನು ಬದುಕಿಸುವಂತಹ ಭಗವಂತನಿಗೆ ಇನ್ನೂ ಸತ್ತಿಲ್ಲ, ಸಾಯ್ಲಿಕ್ಕೆ ಸಮೀಪ ಇದ್ದಾರಷ್ಟೇ, ಅಂಥವ್ರನ್ನ ಬದುಕಿಸುವುದೇನು ಕಷ್ಟ ಅಲ್ಲ. ಆದರೆ ಸೋದರಳಿಯ ಅಭಿಮನ್ಯುವನ್ನ ಬದುಕಿಸಲಿಲ್ಲ, ಮಕ್ಕಳಾದಂತಹ ಪ್ರದ್ಯುಮ್ನಾದಿಗಳನ್ನ ಬದುಕಿಸಲಿಲ್ಲ.
ಸಾವು ಅಂತ್ಯಕಾಲ ಅಂತ ಅನ್ನೋದು ನಮಗೆ ಕಲಿಸ್ಬೇಕಾದಂಥ ಒಂದು ಪಾಠ ಇದು. ಪ್ರಾಯ ತನ್ನ ಜೀವನದ ಉದ್ದಕ್ಕೂ ಜಗದ್ಗುರುವಾಗಿ ಅನೇಕ ಥರದ ಪಾಠಗಳನ್ನು ಕೃಷ್ಣ ಕಲಿಸಿದ. ಅಂತ್ಯಕಾಲದಲ್ಲಿಯೂ ಕೂಡ ಅಂಥದ್ದೊಂದು ಪಾಠವನ್ನ ಕಲಿಸಿದೆ. ಗೀತೆಯನ್ನು ಹೇಳಿದ್ದ, ಅನುಗೀತೆಯನ್ನು ಹೇಳಿದ್ದ, ವೈಷ್ಣವ ಧರ್ಮವನ್ನು ಉಪದೇಶಿಸಿದ್ದ. ಅಂಥ ಆ ಮಹನೀಯ ತನ್ನ ಅಂತ್ಯಕಾಲದಲ್ಲೂ ಕೂಡ ಒಂದು ಪಾಠವನ್ನು ಹೇಳಿ ಬಯಸಿದ್ನೇನು. ನಮ್ಮ ಅಂತ್ಯಕಾಲದಲ್ಲಿ ನಮ್ಮ ಜೊತೆಗಿರುವಂಥವನು ಭಗವಂತ ಮತ್ತೆ ತತ್ವಾಭಿಮಾನಿ ದೇವತೆಗಳು. ಅವರು ನಮ್ಮೊಂದಿಗೆ ಬರ್ತಾರೆ, ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅದು ಹೊರತು ಉಳಿದವರು ಯಾರು ಕೂಡ ಇರೋದಿಲ್ಲ. ನನಗೆ ತೀರಾ ಇತ್ತೀಚಿನ ಘಟನೆ ಒಂದು ನೆನಪಿಗೆ ಬರ್ತದೆ. ನಮ್ಮ ಪರಿಚಿತರ ಒಬ್ಬ ಮಗ ವಿದೇಶದಲ್ಲಿ ಮರಣಿಸಿಬಿಟ್ಟ. ಅವಿವಾಹಿತನೇ, ಪ್ರಾರಬ್ಧ ಕರ್ಮ ಮರಣಿಸಿದ. ಆದರೆ ನಾವು ತಂದೆ ತಾಯಿ ಸಹೋದರಿ ಇತ್ಯಾದಿ ಯಾವುದೇ ಸಂಬಂಧಿಕರು ಇಲ್ಲದೇ ಇರುವಂಥ ಒಂದು ಅನಾಥವಾದಂಥ ಸಾವು ಆತನಿಗೆ ಏನು ಬಂತು, ಯಾಕೆ ಬಂತು ಅಂತ ಆತನ ತಂದೆ ತಾಯಿ ಚಡಪಡಿಸಿದರು. ಆತನ ಶವವೂ ಕೂಡ ಆ ವಿದೇಶದಿಂದ ಈ ದೇಶಕ್ಕೆ ಬಂದು ಮುಟ್ಲಿಕ್ಕೆ 20 ದಿನಗಳೇ ಆದವು. ಸಾತ್ವಿಕರಿಗೆ ಹೀಗ್ಯಾಕೆ ಆಗ್ತದೆ ಅಂತ ಕೂಡ ಪ್ರಶ್ನೆಗಳಲ್ಲಿ ಕೇಳಿ ಬಂದವು. ತಂದೆ ತಾಯಿ ಒಳ್ಳೆ ಸಾತ್ವಿಕರೇ, ಬೇಕಾದಷ್ಟು ಸಾಧನೆ ಮಾಡಿದವರು. ಸಾತ್ವಿಕರಿಗೆ ಹೀಗ್ಯಾಕೆ ಆಗ್ತದೆ? ಪ್ರಾರಬ್ಧ ಕರ್ಮದಿಂದ ಸತ್ತ ಶವ ಬರ್ಲಿಕ್ಕಾದ್ರೂ ಇಷ್ಟ್ಯಾಕೆ ವಿಳಂಬ ಆಯಿತು ಅಂತೆಲ್ಲ ನೂರಾರು ಪ್ರಶ್ನೆಗಳು ನಮಗೆ. ಚಿಕ್ಕ ವಯಸ್ಸಿನಿಂದ ಸತ್ತ ಯಾಕೆ ಅಂತಲೇ ಕೆಲವರಿಗೆ ಪ್ರಶ್ನೆ ಬಂದಿರಬಹುದು. ಅಷ್ಟು ಅನಾಥನಾಗಿ ಯಾಕೆ ಸತ್ತ, ನಮ್ಮ ನಡುವಿದ್ದು ಯಾಕೆ ಸಾಯಲಿಲ್ಲ ಅಂತ ಇನ್ನೊಬ್ರಿಗೆ ಪ್ರಶ್ನೆ ಬಂದಿರಬಹುದು. ಸಾಯೋದು ಸತ್ತ, ಆತನ ಶವ ಆದರೂ ಬೇಗ ಸಿಗಬಾರ್ದು ನಮಗೆ ಕಲೆಯವರ ಅಂತ ಮತ್ತೊಬ್ಬರಿಗೆ ಪ್ರಶ್ನೆ. ಪ್ರತಿಯೊಂದರ ಹಿಂದೆನೂ ಕೂಡ ಒಂದು ಲೆಕ್ಕಾಚಾರ ಇದೆ. ಯಾರು ಯಾವಾಗ ಸಾಯಬೇಕು, ಮದುವೆ ಆದಮೇಲೆ ಸಾಯಬೇಕೋ, ಮದುವೆಗಿಂತ ಮುಂಚೆ ಸಾಯಬೇಕೋ, ಸಾಯುವಾಗ ಏಕಾಂಗಿಯಾಗಿ ಸಾಯಬೇಕೋ, ಸುತ್ತಮುತ್ತಲಿನವರ ಜೊತೆಗಿದ್ದು ಆತ ಸಾಯಬೇಕೋ ಅನ್ನೋದೆಲ್ಲವೂ ಕೂಡ ಪೂರ್ವ ನಿಶ್ಚಿತ. ಪ್ರತಿಯೊಂದಕ್ಕೂ ಅದರದೇ ಆದ ಕಾರಣ ಇದೆ, ನಮಗ್ ಗೊತ್ತಿಲ್ಲ. ಇದು ಜೀವನ ಇರುವಂತಹ ರೀತಿ. ಎಲ್ಲರೂ ಕೂಡ ಹೀಗೆ ಬದುಕಬೇಕಾಗ್ತದೆ. ಅದನ್ನೇ ಬದುಕಿ ತೋರಿಸಿದೆ ಕೃಷ್ಣ. ಆತ ಬದುಕಿದ್ದಾಗಲೂ, ಅದಕ್ಕಿಂತ ಮುಂಚೆ ಹುಟ್ಟುವಾಗಲೂ ನಾವು ಪಾಠ ಹೇಳಿದ್ದ. ಹುಟ್ಟುವಾಗಲೇ ಚತುರ್ಭುಜನಾಗಿ ಪೀತಾಂಬರ ಉಟ್ಕೊಂಡು, ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ವಸುದೇವ ಈಕ್ಷತ. ವಸುದೇವ ದೇವಕಿಯರು ಪೀತಾಂಬರ ಹುಟ್ಟಂತಹ 4 ಕೈಗಳು ಇರುವಂತಹ ಆಭರಣಗಳಿಂದ ಸಮೇತವಾದ ಶಿಶುವನ್ನು ನೋಡಿ ಬೆರಗಾದರು ಅಂತ ವರ್ಣನೆ ಮಾಡ್ತದೆ ಭಾಗವತ. ಆ ಹುಟ್ಟೆ ನಮಗೊಂದು ಅದ್ಭುತಕ್ಕೆ ಸೂಚಕ, ಕೃಷ್ಣನ ಮಹಿಮೆಗೆ ಸೂಚಕ. ಹುಟ್ಟುವ ಮೂಲಕ ಪಾಠ ಹೇಳಿದೆ ನಮಗೆ, ತಾನು ಯಾರು ಏನು ಅಂತ ಅನ್ನೋದನ್ನು. ಈ ಜಗತ್ತನ್ನು ಬಿಟ್ಟು ಹೋಗುವಾಗ, ಶರೀರವನ್ನು ಬಿಟ್ಟ ಅಂತ ಹೇಳೋದು ಬೇಡ, ನಾವು ಹಿಂದೆ ಕಳೆದ ದಿವಸ ಅದನ್ನೆಲ್ಲ ನೋಡಿದ್ದೇವೆ. ಬಿಟ್ಟು ಹೋಗುವಾಗ ಈ ಜಗತ್ತು, ನಮ್ಮ ಈ ಸಂಬಂಧಗಳು ಇವೆಲ್ಲವೂ ಕೂಡ ಹೇಗೆ ಅಶಾಶ್ವತ ಅಂತ ಅನ್ನೋದನ್ನು ಅವನು ತಿಳಿಸಿಕೊಟ್ಟ. ಭಾರ್ಯ ಗೃಹದ್ವಾರಿ, ನಮ್ಮ ಶವವನ್ನು ತಗೊಂಡು ಹೋಗ್ತಾ ಇರ್ತಾರೆ. ಆಗ ನಮ್ಮ ಹೆಂಡತಿ ಮನೆಯಲ್ಲಿ ನಿಲ್ತಾಳೆ, ಅವಳೇನು ಸ್ಮಶಾನದವರೆಗೆ ಬರೋದಿಲ್ಲ. ಸುತಾಹ ಸ್ಮಶಾನೆ, ಸುತರು ಮತ್ತು ಉಳಿದವರೆಲ್ಲ ಕೂಡ ಸ್ಮಶಾನದವರೆಗೆ ನಮ್ಮನ್ನು ಹಿಂಬಾಲಿಸ್ತಾರೆ. ಸ್ಮಶಾನದಲ್ಲಿ ನಮ್ಮ ಶವವನ್ನು ಸುಟ್ಟು ಅವರು ಹೊರಟೋಗ್ತಾರೆ. ಉಳಿದ ಬಂಧುಗಳು ಅಷ್ಟೇ. ಧರ್ಮಸ್ಥ ಮನೋವರ್ತತೆ, ಮನುಷ್ಯ ಮುಂದೆ ಹೋಗುವಾಗ ಆತನ ಜೊತೆಗಿರುವಂಥದ್ದು ಯಾವತ್ತೂ ಕೂಡ ಧರ್ಮ ಒಂದು ಮಾತ್ರ. ಧರ್ಮವೊಂದನ್ನು ಬಿಟ್ಟು ಬೇರೆ ಯಾವುದೂ ಕೂಡ ಆತನನ್ನು ಹಿಂಬಾಲಿಸುವುದಿಲ್ಲ. ಒಂದು ದೊಡ್ಡ ಸೋಜಿಗೆ. ಕೃಷ್ಣನ ಅವತಾರದಲ್ಲಿ ಆಗಲಿ, ರಾಮನ ಅವತಾರದಲ್ಲಿ ಆಗಲಿ, ಯಾವುದು ಯಾವಾಗ ಹೇಗೆ ಆಯ್ತೋ ಹಾಗೆ ಆಗಿದ್ದಕ್ಕೆ ಪ್ರತಿಯೊಂದಕ್ಕೂ ಕೂಡ ಅದರದೇ ಆದ ಕಾರಣಗಳಿವೆ.
ಅದರಂತೆ ಕಾರ್ಯ ನಡೀತದೆ. ಕೃಷ್ಣ ಮಾತ್ರ ಅಲ್ಲ, ಬಲರಾಮನು ಕೂಡ ಅನೇಕ ಜನ ಮಕ್ಕಳನ್ನು ಹೊಂದಿದವನು, ಮಿತ್ರರನ್ನು ಹೊಂದಿದವನು. ಆದರೆ ಶರೀರವನ್ನು ಅವನು ಬಿಟ್ಟು ಸರ್ಪರೂಪದಿಂದ ಸಮುದ್ರದೊಳಗೆ ಪ್ರವೇಶ ಮಾಡಿ ಹೊರಟು ಹೋಗುವಾಗ ಆ ಮಕ್ಕಳು ಯಾರೂ ಆತನ ಸಮೀಪ ಇರಲಿಲ್ಲ. ಅವನಿಗೂ ಅನೇಕ ಜನ ಅಪ್ಸರೆಯರು ಪ್ರೇಯಸಿಯರಿದ್ದರು, ಅವರು ಅಲ್ಲಿ ಯಾರೂ ಇರಲಿಲ್ಲ. ಆತನ ಪತ್ನಿಯೂ ಕೂಡ ಅಲ್ಲಿರಲಿಲ್ಲ. ಮತ್ಸ್ಯ, ಕೂರ್ಮ ಮೊದಲಾದ ಅವತಾರಗಳಲ್ಲಿ, ವರಾಹ, ನರಸಿಂಹ ಮೊದಲಾದ ಅವತಾರಗಳಲ್ಲಿ ಇಂಥ ಕೆಲವು ಪಾಠಗಳು ನಮ್ಗೆ ಕಾಣಿಸೋದಿಲ್ಲ. ಅವೆಲ್ಲ ಅವು ಕೊಡದೇ ಇರುವಂಥ ಒಂದು ಪಾಠವನ್ನು ಈ ರಾಮ ಮತ್ತು ಕೃಷ್ಣ ಈ ಅವತಾರಗಳು ನಮಗೆ ಕಲಿಸ್ತವೆ. ಜೀವನ ಹೇಗೆ, ಯಾಕೆ ಹೀಗಿದೆ ಅನ್ನೋದನ್ನೆಲ್ಲ. ಕಸ್ಯನೋ ವ್ಯಸನಂ ಪ್ರಾಪ್ತಂ ಶ್ರೇಯಃ ಕಸ್ಯ ನಿರಂತರಾಹ. ದುಃಖ ಈ ಜಗತ್ತಿನಲ್ಲಿ ಯಾರಿಗೆ ತಾನೇ ಆಗಲಿಲ್ಲ. ಶ್ರೇಯಃ ಕಸ್ಯ ನಿರಂತರಾಹ, ಯಾರಿಗೆ ಸಂಪತ್ತು ಸತತವಾಗಿ ಅವರು ಬದುಕಿದ್ದಷ್ಟು ಕಾಲ ಅವರು ಉತ್ಸಾಹ ಸ್ಥಿತಿಯಲ್ಲೇ ಯಾರು ಇರ್ತಾರೆ? ಯಾರೂ ಇರೋದು ಸಾಧ್ಯ ಇಲ್ಲ. ಅನೇಕ ಏಳು ಬೀಳುಗಳನ್ನ ಪ್ರತಿಯೊಬ್ಬರು ಕೂಡ ಕಾಣಲೇಬೇಕಾಗ್ತದೆ. ರಾಮನಂತೂ ಅಂತ ಏಳು ಬೀಳುಗಳನ್ನು ಕಂಡೇ ಇದ್ದ. ಕೃಷ್ಣ ರಾಮನಂತೆ ಅನೇಕ ಏಳು ಬೀಳುಗಳನ್ನು ಕಾಣದೆ ಹೋದರೂ ಕೂಡ ಈ ಜಗತ್ತಿನಲ್ಲಿ ಪ್ರತಿಯೊಂದನ್ನು ಅವನು ಸಾಕ್ಷಿಯಾಗಿ ನೋಡಿದ ಮತ್ತು ಅದನ್ನು ತನ್ನ ಭಕ್ತರಿಗೆ ತೋರಿಸಿದ. ಜೀವನದ ಬಗ್ಗೆ, ಜೀವನದ ಏಳು ಬೀಳುಗಳ ಬಗ್ಗೆ ಗೊಂದಲ ಆದಾಗೆಲ್ಲ ಯಾಕೆ ಹೀಗೆ ಅಂತ ಉತ್ತರ ಸಿಗದ ಪ್ರಶ್ನೆಗಳೆಲ್ಲ ನಮ್ಮನ್ನ ಕಾಡಿ ಪೀಡಿಸಿದಾಗೆಲ್ಲ ಕೃಷ್ಣನ ಜೀವನವನ್ನು, ಪಾಂಡವರ ಜೀವನವನ್ನು ನಾವು ಕಣ್ಮುಂದೆ ತಂದುಕೋಬೇಕು. ಆಗ ನಮಗೆ ವ್ಯಕ್ತಿ ಸಾತ್ವಿಕನೇ ಆಗಲಿ ಅಸಾತ್ವಿಕನೇ ಆಗಲಿ ಆತನ ಜೀವಮಾನದಲ್ಲಿ ಯಾವ್ದ್ಯಾವ್ದು ಯಾವಾಗ ಘಟಿಸಬೇಕನ್ನುವುದೆಲ್ಲ ಒಂದು ಲೆಕ್ಕಾಚಾರದಿಂದ ಕೂಡಿದೆ. ಅದರದೇ ಆದ ಒಂದು ಲೆಕ್ಕಾಚಾರ ಇದೆ. ನಮಗದು ಗೊತ್ತಿಲ್ಲದೆ ಇರ್ಬೋದು, ಪ್ರತಿಯೊಂದಕ್ಕೂ ಅದರದೇ ಆದ ಕಾರಣ ಇದೆ ಅಂತ ನಮಗೆ ಸಮಾಧಾನವಾದರೂ ಆಗ್ತದೆ. ಈಗ ನಾವು ಮಹಾಭಾರತದ ಕಥೆಯ ಕಡೆಗೆ ಗಮನ ಹರಿಸೋಣ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ಮತ್ತು ವೈಷ್ಣವ ಪಾಠದಲ್ಲಿ ಇದು 6ನೇ ಅಧ್ಯಾಯ ನಾವು ನೋಡಬೇಕಾದದ್ದು. ಉತ್ತರ ಭಾರತದ ಪಾಠದಲ್ಲಿ 5ನೇ ಅಧ್ಯಾಯ. ದಾರಕೋಪಿ ಕುರೂನ್ ಗತ್ವಾ ದೃಷ್ಟ್ವಾ ಪಾರ್ಥಾನ್ ಮಹಾರಥಾನ್ ಆಚಷ್ಟ ಮೌಸಲೇ ವೃಷ್ಣೀನ್ ಅನ್ಯೋನ್ಯಪುಪಸಂಹೃತಾನ್. ದ್ವಾರಕೆಗೆ ಬಂದ ಪಾಂಡವರಿಗೆ ನಡೆದ ಘಟನೆಯನ್ನು ಹೇಳಿದ. ಮೌಸಲ ಯುದ್ಧದಲ್ಲಿ ಯಾದವರು ಪರಸ್ಪರ ಬಡಿದಾಡಿ ಸತ್ತು ಹೋದರು ಅಂತ ಅನ್ನೋದನ್ನು ಹೇಳಿದ. ಪಾಂಡವರಿಗೆ ಗರ ಬಡದಂತಾಯ್ತು. ಅರ್ಜುನ ತನ್ನ ಸಹೋದರರ ಸಮ್ಮತಿಯನ್ನು ಪಡೆದು ಅವರಿಗೆ ಹೇಳಿ ದ್ವಾರಕೆ ಕಡೆಗೆ ಪ್ರಯಾಣ ಮಾಡಿದ. ಯದುವಂಶೀಯರ ನಾಶ ಹೀಗಾಗಲಿಕ್ಕೆ ಸಾಧ್ಯವೇ ಇಲ್ಲ, ಹೀಗಾಗುವುದು ಅಸಂಭವ ಅಂತ ಅವನು ಆಲೋಚನೆ ಮಾಡಿದ. ಪ್ರಜೆಯವು ಮಾತುಲಂ ದೃಷ್ಟುಂ ನೈತದಸ್ತಿ ಇತಿ ಚಾಬ್ರವೀತ್. ನೈತದಸ್ತಿ ಅಂತಿದೆಯಲ್ಲ, ಇದು ಇಲ್ಲ ಅಂತ ಅರ್ಥ. ಅದಕ್ಕೆ ಇದು ಇಲ್ಲ. ನೈತದಸ್ತಿ ಚಾಬ್ರವೀತ್ ಇತ್ಯತ್ರ ಕೃಷ್ಣಸ್ಯ ಉಪೇಕ್ಷಣಾತ್ ಏತತ್ ರಾಜ್ಯಮೇವ ನಾಸ್ತಿ. ಕೃಷ್ಣನಿಲ್ಲದೆ ಹೋದರೆ ಈ ರಾಜ್ಯವೂ ಇರೋದು ಸಾಧ್ಯ ಇಲ್ಲ ಅಂತ ಅದಕ್ಕೆ ಅರ್ಥ ಅಂತ ಲಕ್ಷಾಲಂಕಾರ ವ್ಯಾಖ್ಯಾನ ಮಾಡಿದೆ. ಹಾಗೇನು ಅರ್ಥ ಆಗಬೇಕಾಗಿಲ್ಲ, ಹಿಂದೆ ಅನೇಕ ಕಡೆ ಬಂದಿದೆ. ನೈತದಸ್ತಿ ಅಂದರೆ ಈಗ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ನೀನು ಹೇಳ್ತಿರೋದು ಅಸಂಭವ, ಹೀಗಿರಲಾರದು ಅಂತ ಅದರ ಅರ್ಥ. ಹಿಂದೆನೂ ಕೂಡ ಅನೇಕ ಕಡೆ ಬಂದಿದೆ. ಅದನ್ನು ಲಕ್ಷಾಲಂಕಾರವನ್ನು ಒಂದು ಬದಿಗಿಟ್ಟು ಮಹಾಭಾರತದಲ್ಲೇ ಇಂಥ ಪ್ರಯೋಗಗಳು ಬೇರೆ ಕಡೆ ಏನು ಬಂದಿವೆ ಆ ಪ್ರಯೋಗಗಳ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು. ಅಲ್ಲಿ ಆ ದ್ವಾರಕಾ ನಗರಿ ವಿಧವಾ ಸ್ತ್ರೀಯಂತೆ ಕಾಣ್ತಾ ಇತ್ತಂತೆ. ಅದನ್ನು ನೋಡಿ ಅರ್ಜುನನಿಗೆ ಮಹಾ ಸಂತಾಪ ಆಯಿತು.
16,100 ಜನ ಪತ್ನಿಯರು, ಅವರನ್ನು ಕೂಡ ಈ ಅರ್ಜುನ ನೋಡಿದ. ಅರ್ಜುನ ಬಂದಾಗ ಅವರಿಗೂ ಕೂಡ ಕಣ್ಣಲ್ಲಿ ನೀರು ಬಂತು. ಅವರು ಅಳ್ಳಿಕ್ಕೆ ಪ್ರಾರಂಭಿಸಿದರು. ಆ ಅರ್ಜುನನು ದುಃಖಾತಿರೇಕದಿಂದ ಕೆಳಗೆ ಬಿದ್ದುಬಿಟ್ಟ. ಸತ್ಯಭಾಮೆ, ರುಕ್ಮಿಣಿ ಅವರೆಲ್ಲ ಕೃಷ್ಣನ ರಾಣಿಯರು ಅರ್ಜುನನ ಹತ್ತಿರ ಬಂದರು. ಅವರು ಜೋರಾಗಿ ರೋದನ ಮಾಡಲಿಕ್ಕೆ ತೊಡಗಿದರು. ಅವರೆಲ್ಲರನ್ನೂ ಕೂಡಿಸಿದ. ಅಥವಾ ಅವರೆಲ್ಲ ಕೃಷ್ಣನನ್ನ ಅರ್ಜುನನನ್ನು ಕೂಡಿಸಿ ಆತನ ಸುತ್ತಲೂ ತಾವು ಕೂಡ ಕೂತ್ಕೊಂಡ್ರು. ಮುಂದೆ ಈ ಅರ್ಜುನ ಸೋದರ ಮಾವನಾದಂಥ ವಸುದೇವನನ್ನ ಭೇಟಿಯಾಗುವ ವಿಚಾರ ಮಾಡಿದ. ಅಲ್ಲಿಗೆ ಈ ಮಹಾಭಾರತದಲ್ಲಿ ಉತ್ತರ ಭಾರತದ ಪಾಠದಲ್ಲಿ 5ನೇ ಅಧ್ಯಾಯ, ದಕ್ಷಿಣ ಭಾರತದ ಪಾಠದಲ್ಲಿ 6ನೇ ಅಧ್ಯಾಯ ಸಮಾಪ್ತವಾಗಿದೆ. ಭಾಗವತ ಹೇಳುವಂತೆ ದ್ವಾರಕೆಗೆ ಬಂದು ನಡೆದ ಸಮಾಚಾರವನ್ನೆಲ್ಲ ಹೇಳಿದ. ಅವರೆಲ್ಲ, ಆ ಬಂಧುಗಳೆಲ್ಲ ದ್ವಾರಕೆಯಲ್ಲಿ ಅಳೆದುಳಿದವರು ಎಲ್ಲಿ ಯಾದವ ಕಲಹ ಆಗಿತ್ತಲ್ಲ ಆ ಪ್ರದೇಶಕ್ಕೆ ಬಂದರು. ಅಲ್ಲಿ ದೇವಕಿ ಮತ್ತು ರೋಹಿಣಿಯ ವಸುದೇವ ಇವರೆಲ್ಲ ದುಃಖದಿಂದ ಎಚ್ಚರ ತಪ್ಪಿ ಪ್ರಾಣ ಪರಿತ್ಯಾಗ ಮಾಡಿದರು. ಮತ್ತೆ ಬಲರಾಮನ ಪತ್ನಿಯರು ಬಲರಾಮನ ಶರೀರವನ್ನ ತಬ್ಬಿಕೊಂಡು ಅಗ್ನಿ ಪ್ರವೇಶ ಮಾಡಿದರು. ವಸುದೇವನ ಪತ್ನಿಯರು ವಸುದೇವನ ಶರೀರವನ್ನ, ಕೃಷ್ಣನ ಸೊಸೆಯಂದಿರು ಕೃಷ್ಣನ ಪುತ್ರರ ಶರೀರವನ್ನು ಆಲಂಬಿಸಿಕೊಂಡು ಅಗ್ನಿ ಪ್ರವೇಶ ಮಾಡಿದರು. ರುಕ್ಮಿಣಿ ಸತ್ಯಭಾಮೆಯರು ಅಂತರ್ಹಿತರಾಗಿಬಿಟ್ರು. ರುಕ್ಮಿಣ್ಯಾದ್ಯಾಹ ತದಾತ್ಮಿಕಾಹ. ಅರ್ಜುನ ಕೃಷ್ಣ ತನಗೆ ಹಿಂದೇನು ಉಪದೇಶ ಕೊಟ್ಟಿದ್ದ ಉಪದೇಶಗಳನ್ನೆಲ್ಲ ಸ್ಮರಿಸಿ ಸಮಾಧಾನ ಮಾಡಿಕೊಂಡ. ಅರ್ಜುನನೇ ವಿದ್ಯುಕ್ತವಾಗಿ ಎಲ್ರಿಗೂ ಉತ್ತರ ಕ್ರಿಯೆ ಮಾಡಿದ. ಮುಂದೆ ಸಮುದ್ರ ಆ ದ್ವಾರಕೆಯನ್ನು ಮುಳುಗಿಸಿಬಿಟ್ಟಿತು. ವರ್ಜಯಿತ್ವ ಮಹಾರಾಜ ಶ್ರೀಮದ್ ಭಗವದಾಲಯಂ. ಕೃಷ್ಣನ ಮನೆಯೊಂದನ್ನು ಬಿಟ್ಟು ಉಳಿದದ್ದೆಲ್ಲವನ್ನೂ ಕೂಡ ಅದು ಮುಳುಗಿಸಿಬಿಟ್ಟಿತು. ನಿತ್ಯಂ ಸನ್ನಿಹಿತಸ್ತ್ರ ಭಗವಾನ್ ಮಧುಸೂದನ. ಅಲ್ಲಿ ಭಗವಂತ ಯಾವತ್ತೂ ಸನ್ನಿಹಿತನಾಗಿದ್ದಾನೆ. ಮುಂದೆ ಯಾರಲ್ಲಿ ಉಳಿದಿದ್ರು ಅವರೆಲ್ಲರನ್ನೂ ಅರ್ಜುನ ಇಂದ್ರಪ್ರಸ್ಥಕ್ಕೆ ಕರ್ಕೊಂಡು ಬಂದ. ವಜ್ರ ಅನಿರುದ್ಧನ ಮಗ, ಅವನಿಗಲ್ಲಿ ಪಟ್ಟಾಭಿಷೇಕ ಮಾಡಿದ. ಮುಂದೆ ಪಾಂಡವರೆಲ್ಲ ಮಹಾಪ್ರಸ್ಥಾನಕ್ಕೆ ಹೊರಟೋದ್ರು. ದೇವದೇವನಾದಂಥ ವಿಷ್ಣುವಿನ ಅವತಾರ ಲೀಲೆ ಇದೆಲ್ಲ ಇಲ್ಲಿ ವರ್ಣಿತ ಆಗಿದೆ. ಇದನ್ನು ಕೇಳುವವನು ಸಕಲ ಪಾಪಗಳನ್ನು ಕಳ್ಕೊಳ್ತಾನೆ. ಭಕ್ತಿಂ ಪರಮಹಂಸಗತವು ಲಭೇತ. ಭಗವಂತನಲ್ಲಿ ಭಕ್ತಿಯನ್ನು ಕೂಡ ಪಡ್ಕೊಳ್ತಾನೆ. ಅಲ್ಲಿಗೆ 11ನೇ ಸ್ಕಂದದ 31ನೇ ಅಧ್ಯಾಯವು ಕೂಡ ಸಮಾಪ್ತ ಆಗ್ತದೆ ಭಾಗವತದಲ್ಲಿ. ರುಕ್ಮಿಣಿ ಸತ್ಯಭಾಮೆಯರು ಚಿನ್ಮಯವಾದಂತಹ ದೇಹ ಇದ್ದವರು. ಆದ್ದರಿಂದ ಅವರಿಗೆ ನಾಶ ಇಲ್ಲ. ರುಕ್ಮಿಣಿ ಅಗ್ನಿಯಲ್ಲಿ ಅಂತರ್ಹಿತ ಆಗಿಬಿಟ್ಲು, ಅದೃಶ್ಯಳಾಗಿಬಿಟ್ಲು ಅಷ್ಟೇ. ಅವಳ ದೇಹ ಏನು ಸುತ್ತ ಹೋಗಲಿಲ್ಲ. ಸತ್ಯಭಾಮೆ ಅರಣ್ಯದಲ್ಲಿ ಕಣ್ಮೇರೆ ಆಗಿಬಿಟ್ಲು. ದೇಹ ವಿಯೋಗ ಅವರಿಗಿಲ್ಲ ಅಂತ ಬ್ರಹ್ಮಾಂಡ ಪುರಾಣದಲ್ಲಿದೆ. ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಉದ್ಧರಿಸ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಳ್ತದೆ, ದಾರುಕನ ಮಾತನ್ನು ಕೇಳಿ ಅರ್ಜುನ ಬಂದಲ್ಲ, ಅವನು ಬಲರಾಮ ಮತ್ತು ಕೃಷ್ಣನ ಭೌತಿಕ ದೇಹ ಅದೆಲ್ಲವನ್ನು ಕೂಡ ಸುಟ್ಟು ಹಾಕಿದ, ದಹನಕ್ಕೆ ಒಳಪಡಿಸಿದ. ದಾರುಕ ಅವನು ಕೂಡ ವಿಷ್ಣು ಲೋಕವನ್ನು ಹೊಂದಿದೆ. ರುಕ್ಮಿಣಿ ಮತ್ತು ಸತ್ಯಭಾಮೆಯರು ಕೂಡ ಕೃಷ್ಣನಂತೆಯೇ ಅಗ್ನಿಯಲ್ಲಿ ರುಕ್ಮಿಣಿ ಅದೃಶ್ಯಳಾದರು. ಸತ್ಯಭಾಮೆಯು ಕೂಡ
ಸತ್ಯ ಕೃತ್ವ ತಪಸ್ತಥ. ಸತ್ಯಭಾಮೆ ಕಾಡಿನಲ್ಲಿ ಹೋಗಿ ತಪಸ್ ಮಾಡಿ ಮುಂದೆ ಅದೃಶ್ಯಳಾಗಿ ಭಗವಂತನ ಕಡೆಗೆ ಹೊರಟು ಹೋದರು. ರುಕ್ಮಿಣಿ ಸತ್ಯಭಾಮೆಯರು ಲಕ್ಷ್ಮಿಯದೇ ಎರಡು ರೂಪ. ಕೃಷ್ಣ ಹೇಗೆ ಮೋಹಕವೋ, ಕೃಷ್ಣನ ಅವತಾರಗಳು ಹುಟ್ಟು ನಿರ್ಯಾಣ ಎಲ್ಲವೂ ಹೇಗೆ ಇನ್ನೊಬ್ಬರಿಗೆ ಮೋಹಕವೋ, ಹಾಗೆ ಇವರ ಕ್ರಿಯೆಗಳು ಕೂಡ ಮೋಹಕ ಅಷ್ಟೆ. ಜಾಂಬವತಿ ಮೊದಲಾದ ಇತರ ಸ್ತ್ರೀಯರು ಕೆಲವರು ಅಗ್ನಿಯನ್ನು ಪ್ರವೇಶಿಸಿ ಪರಿತ್ಯಾಗ ಮಾಡಿ ಶರೀರ ಪರಿತ್ಯಾಗ ಮಾಡಿದರು. ಇನ್ನು ಕೆಲವರು ತಪಸ್ಸಿನಿಂದ ಶರೀರವನ್ನು ಪರಿತ್ಯಾಗ ಮಾಡಿದರು. ಬಲರಾಮನ ಪತ್ನಿಯರು ಅವರು ಅಗ್ನಿಯಲ್ಲಿ ಶರೀರ ಪರಿತ್ಯಾಗ ಮಾಡಿದರು. ವಸುದೇವ ಯೋಗ ಮಾಸ್ಥಿತ, ಯೋಗದ ಮೂಲಕ ತನ್ನ ಶರೀರವನ್ನ ಬಿಟ್ಟ. ವಸುದೇವ ಹಿಂದೆ ಅಶ್ವಮೇಧ ಯಜ್ಞವನ್ನು ಮಾಡಿದ್ದ. ಅದರಿಂದ ಅಶ್ವಮೇಧ ಯಜ್ಞದ ಅಗ್ನಿ ಏನನ್ನು ಅವನೇ ಸಂರಕ್ಷಣೆ ಮಾಡಿಕೊಂಡಿದ್ದ, ಅದರಲ್ಲೇ ಆತನ ದಹನ ಆಯಿತು. ಅದೇ ಅಗ್ನಿಯಲ್ಲಿ ಪತಿಯ ಜೊತೆಗೆ ಸಹಗಮನ ಮಾಡಿ ಉಳಿದವರು ಕೂಡ, ಅವನ ಪತ್ನಿಯರು ಕೂಡ ಪ್ರಾಣ ಪರಿತ್ಯಾಗ ಮಾಡಿಬಿಟ್ರು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.